ಇನ್ನು ರಾಶಿಕಾ ಅವರು ಬಾಲ ಕಲಾವಿದೆ ಅಂತಾನೆ ಹೇಳ್ಬೋದು. ಬಿಕಾಸ್ ರಮ್ಯಾ ಅವ್ರ ಜೊತೆ ನೀವು ಆವಾಗ್ಲೇ ಆಕ್ಟ್ ಮಾಡಿದ್ರಿ. ಸೊ ಆ ಅನುಭವಗಳನ್ನ ಶೇರ್ ಮಾಡೋದಾದ್ರೆ ನಿಮಗೆ ಕ್ಯಾಮ್ರಾ ಅನ್ನೋದು ಏನು ಹೊಸತೇನಲ್ಲ. ಸೊ ಕಂಡೆ ಕಂಡೆ ಗೋವಿಂದನ ಆ ಸಾಂಗ್ ಅಲ್ಲಿ ತುಂಬಾ ಪುಟಾಣಿ ರಾಶಿಕಾನ ನಾವು ನೋಡಿದ್ವಿ, ತುಂಬಾ ಕ್ಯೂಟ್ ಆಗಿ. ಸೊ ಆ ಮುಗ್ಧತೆ, ಆ ಇನೋಸೆನ್ಸ್ ಈಗಲೂ ಕೂಡ ಮುಖದಲ್ಲಿದೆ. ಆಮೇಲೆ ನಿಮಗೆ ಸಿನಿಮಾ ಅನ್ನುವಂಥ ಒಲವು ಹೇಗ್ ಬಂತು, ಮತ್ತೆ ಅಲ್ಲಿ ಅವಕಾಶ ಹೇಗ್ ಸಿಕ್ತು, ಎಲ್ಲದ್ರ ಬಗ್ಗೆ ಹೇಳೋದಾದ್ರೆ ರಂಗಭೂಮಿಯಿಂದ ಬಂದಿದ್ದ ಹೇಗೆ? ಇಲ್ಲ, ನಾನು ಹುಟ್ಟಿದ್ದು ಚಿಕ್ಕಮಂಗ್ಳೂರಲ್ಲಿ. ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಿದ್ರು ಮನೇಲಿ. ಆವಾಗ ಮೂವಿ ಟೀಮ್ ಅವ್ರು ಬಂದು ಹೀಗೆ ಮಕ್ಕಳ ಬೇಕು ಡ್ಯಾನ್ಸ್ಗೆ ಅಂತೆಲ್ಲ ಏನೋ ಅಮ್ಮ ಜೊತೆ ಎಲ್ಲ ಮಾತಾಡ್ಕೊಂಡು ಕರ್ಕೊಂಡು ಹೋಗಿದ್ರು. ಡ್ಯಾನ್ಸ್ ಕ್ಲಾಸಿಂದ ಎಲ್ಲರೂ ಮಕ್ಕಳು ಹೋಗಿದ್ವಿ. ಅವಾಗ ನನಗೆ ಏನು ಅನ್ನಿಸ್ತೋ ಗೊತ್ತಿಲ್ಲ, ನಾನೇನು ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಅನ್ಸುತ್ತೆ ಅಷ್ಟೇ. ನನಗೆ ಏನು ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ. ಆ ಮೂಮೆಂಟ್ ಆಗಿಲಿ, ರಮ್ಯಾ ಮ್ಯಾಮ್ನ ನೋಡಿದ್ದು, ಆ ಎನ್ವಿರಾನ್ಮೆಂಟ್ ಕಂಪ್ಲೀಟ್ ಚೇಂಜ್ ಆಗೋಯ್ತು. ಆ ಚಿಕ್ಕ ಹುಡುಗಿ ತಲೆಯಲ್ಲಿ ಕೂತ್ಕೊಂಡು ಓಕೆ ಇಲ್ಲೇ ಇರಬೇಕು ನಾನು ಅಂತ ಅದಂಗೆ ಕಂಟಿನ್ಯೂ ಆಗೋಯ್ತು ನನಗೆ. ಅದಾದಮೇಲೆ ಅಲ್ಲಿಂದ ನಾವು ಮೈಸೂರಿಗೆ ಶಿಫ್ಟ್ ಆಗ್ತೀವಿ. ಅಲ್ಲಿ ಆ ಡ್ರೀಮ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಬಟ್ ನಾನು ಯಾವಾಗಲೂ ಹೇಳ್ತಿದ್ದೆ, ನಾನು ಬಿಗ್ ಸ್ಕ್ರೀನಲ್ಲಿ ಬರಬೇಕು, ನಾನೊಂದು ಹೀರೋಯಿನ್ ಆಗಬೇಕು, ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು ಅನ್ನೋದೇ ಇದ್ದಿದ್ದು ನನಗೆ ಆಸೆ. ಓಕೆ, ಆವಾಗ ಫೋನೆಲ್ಲ ಅಲೋ ಇರಲಿಲ್ಲ. ತುಂಬ ಚಿಕ್ಕ ಹುಡುಗಿ ಟೀಮಿಂದನೇ ಕರ್ಕೊಂಡು ಹೋಗ್ತಿರೋ, ವಾಪಸ್ ಕರ್ಕೊಂಡು ಬರ್ತಾಯಿದ್ರು. ರಮ್ಯಾ ಮ್ಯಾಮ್ನ ಮೀಟ್ ಮಾಡಬೇಕು, ನಾನು ಹೀರೋಯಿನ್ ಆದರೆ ರಮ್ಯಾ ಮ್ಯಾಮ್ನ ಮೀಟ್ ಮಾಡ್ಬೋದು ಅನ್ನೋದು ಒಂದು ರೀಸನ್ಗೆ ನಾನು ಸಿನಿಮಾಗೆ ಬರ್ತೀನಿ ಅಷ್ಟೇ. ಓ ಮೈ ಗಾಡ್, ಓಕೆ. ಕನ್ಸಿಟ್ಕೊಂಡು ಬಟ್ ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಹೇಗನ್ನಿಸ್ತು ಅಂದರೆ, ಇದು ನನ್ನ ಡ್ರೀಮ್ ಆಗೋಯ್ತು. ಏನಾದ್ರು ಅಚೀವ್ ಮಾಡಿದ್ರೆ ನಾನು ಇದೇ ಫೀಲ್ಡಲ್ಲಿ ಅಚೀವ್ ಮಾಡ್ತೀನಿ ಅಂದ್ಕೊಂಡು ಅದ್ರ ಮೇಲೆ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನಾನು. ಅದೇನೋ ಹೇಳ್ತೀವಲ್ಲ, ಮ್ಯಾನಿಫೆಸ್ಟ್ ಮಾಡಿದ್ರೆ ಅಂದ್ಕೊಂಡಿದ್ದೆಲ್ಲ ಆಗತ್ತೆ ಅಂದ್ಕೊಂಡು ಹಾಗೆ ಮ್ಯಾನಿಫೆಸ್ಟೇಷನ್ ಮಾಡಿಕೊಂಡೇ ಬಂದೆ. ಯೋಗರಾಜ್ ಸರ್ ಸಿನಿಮಾ ಸಿಕ್ತು, ಅಲ್ಲಿ ವರ್ಕ್ ಮಾಡಿದೆ. ಆ ಸಿನಿಮಾದಲ್ಲಿ ಒಂದು ಸಾಂಗ್ ರಮ್ಯಾ ಮ್ಯಾಮೇ ಲಾಂಚ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ರಮ್ಯಾ ಮ್ಯಾಮ್ ಜೊತೆ ಮಾತಾಡಿರ್ತೀನಿ ನಾನು, ಈ ಥರ ಸಾಂಗ್ ನಿಮ್ಮ ಜೊತೆ ಮಾಡಿದ್ದೀನಿ ಅಂತೆಲ್ಲ. ಅದನ್ನು ಅವರಲ್ಲಿ ಶೇರ್ ಮಾಡಿದಾಗ ಐ ಫೆಲ್ಟ್ ಸೋ ಹ್ಯಾಪಿ. ಅವ್ರು ಮಾತಾಡಿದ್ದು, ಅವ್ರನ್ನ ನೋಡಿದ್ದು ಇವತ್ತು ಹೀಗೆ ಇದೆ. ಐ ಕ್ಯಾನ್ ರಿಮೆಂಬರ್ ಆಲ್ ದಟ್. ತುಂಬ ಖುಷಿ ಆಗುತ್ತೆ ಈ ಜರ್ನಿ ನೋಡಿದ್ರೆ. ಎಲ್ಲರಿಗೂ ಒಂದು ಆಸೆ ಇರುತ್ತಲ್ಲ, ನಾವೇನೋ ಅಂದ್ಕೊಂಡಿರ್ತೀವಿ ಅದು ಆಗಬೇಕು ಅಂದ್ಕೊಂಡು ಒಂದು ಸ್ವಲ್ಪ 1 ಸ್ಟೆಪ್ ಇಟ್ಟಿದ್ದೀನಿ ನಾನು ಇವಾಗ. ಸೂಪರ್.